ಎಲ್ಲರಿಗೂ ನಮಸ್ಕಾರ. ಓಂ ಶ್ರೀ ಸದ್ಗುರುವೇ ನಮಃ. ಈ ಸಸ್ಯದ ಹೆಸರು ಅಶ್ವಗಂಧ ಎಂದು ಕರೆಯುವರು. ಅಶ್ವ ಎಂದರೆ ಕುದುರೆ ಎಂದು ಎಲ್ಲರಿಗೂ ಗೊತ್ತಿರುವ ವಿಷಯವೇ ಸರಿ. ಅಂದರೆ ಈ ಸಸ್ಯದ 4-5 ಎಲೆಗಳನ್ನು ಒಂದು ಗ್ಲಾಸ್ ನೀರಿನಲ್ಲಿ ಕುದಿಸಿ ಸೋಯಿಸಿ ಕುಡಿಯುವುದರಿಂದ ನಮಗೆ ಅಶ್ವದಷ್ಟು ಶಕ್ತಿ ಬರುತ್ತದೆ ಎಂದು ನಾಟಿ ವೈದ್ಯರು ಅಭಿಪ್ರಾಯಪಡುತ್ತಿದ್ದಾರೆ. ಈ ಸಸ್ಯದ ಪಂಚಾಂಗಗಳಲ್ಲಿಯೂ ಸಹ ಔಷಧೀಯ ಗುಣಗಳು ಇರುತ್ತವೆ. ಅಂದರೆ ಇದರ ಬೇರು, ಟೊಂಗೆ ಮತ್ತು ಇದರ ಹಣ್ಣು ಅಥವಾ ಕಾಯಿಗಳಿಂದ ಶಕ್ತಿಯನ್ನು ಪಡೆಯಬಹುದು. ಅಶ್ವಗಂಧ ಸಸ್ಯದ ಬೇರುಗಳನ್ನು ಚೆನ್ನಾಗಿ ಪೌಡರ್ ಮಾಡಿ ಆಕಳ ಹಾಲಿನಲ್ಲಿ ಕುದಿಸಿ ಮಿತವಾಗಿ ಸೇವಿಸುವುದರಿಂದ ನಿಮ್ಮ ಸ್ಪರ್ಮ್ ಕೌಂಟ್ ಹೆಚ್ಚುತ್ತದೆ ಮತ್ತು ಕುದುರೆಯಷ್ಟು ಶಕ್ತಿ ಬರುತ್ತದೆ. ವೃದ್ಧಾಪ್ಯದಲ್ಲೂ ಸಹ ನೀವು ಯುವಕರಾಗುತ್ತೀರಿ ಎಂದು ನಾಟಿ ವೈದ್ಯರು ಅಭಿಪ್ರಾಯಪಡುತ್ತಿದ್ದಾರೆ. ಈ ಸಸ್ಯವು ನಿಮಗೆ ಸಿಗದಿದ್ದ ಪಕ್ಷದಲ್ಲಿ ಬೈದ್ಯನಾಥ್ ಕಂಪನಿಯ ಅಶ್ವಗಂಧ ಅರಿಷ್ಟವನ್ನು ಬಳಸಬಹುದು. ಅಶ್ವಗಂಧ ಅರಿಷ್ಟ ಬೈದ್ಯನಾಥ್ ಕಂಪನಿಯ ಈ ಔಷಧಿಯನ್ನು ಒಂದು ಗ್ಲಾಸ್ ನೀರಿನಲ್ಲಿ ಒಂದು ಮುಚ್ಚಳಿಕೆಯಷ್ಟು, ಅಂದರೆ ಒಂದು ಚಹಾ ಚಮಚದಷ್ಟು ನೀರಿನಲ್ಲಿ ಬೆರೆಸಿಕೊಂಡು ಕುಡಿಯಬೇಕು ಎಂದು ಆಯುರ್ವೇದಿಕ್ ವೈದ್ಯರ ಅಭಿಪ್ರಾಯವಾಗಿದೆ. ನೀವು ನಿಮ್ಮ ನೆಚ್ಚಿನ ವೈದ್ಯರ ಸಲಹೆ ಮೇರೆಗೆ ಬಳಸಬೇಕು. ಪ್ರತಿನಿತ್ಯ 5-10 ml ಊಟದ ನಂತರ ಸೇವಿಸಬಹುದು. ಅಥವಾ ಬೈದ್ಯನಾಥ್ ಕಂಪನಿಯ ಅಶ್ವಗಂಧ ಟ್ಯಾಬ್ಲೆಟ್ಗಳನ್ನು ಸಹ ವೈದ್ಯರ ಸಲಹೆ ಸೂಚನೆಯಂತೆ ಊಟದ ನಂತರ 1 ಟ್ಯಾಬ್ಲೆಟನ್ನು ಬಳಸಬಹುದು. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ನೆಚ್ಚಿನ ಆಯುರ್ವೇದಿಕ್ ವೈದ್ಯರನ್ನು ಸಂಪರ್ಕಿಸಿ ಮಾಹಿತಿ ಪಡೆದುಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಸಬ್ಸ್ಕ್ರೈಬ್, ಲೈಕ್ ಆ್ಯಂಡ್ ಶೇರ್.